ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು ಎನ್ನುವ ಪಾಠದಲ್ಲಿ ಇದನ್ನು ನಾವು 121ನೇ ಪೇಜ್ನಲ್ಲಿ ವ್ಯವಕಲನವನ್ನು ಸಂಕಲನಕ್ಕೆ ಮತ್ತು ಸಂಕಲನವನ್ನು ವ್ಯವಕಲನಕ್ಕೆ ಪರಿವರ್ತಿಸೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ನಿಮಗಾಗಲೇ ಈ ನಿಯಮ ಗೊತ್ತಿದೆ. ಕಳೆಯೋದು ಯಾವುದು ಹೆಂಗಂದರೆ ಅಪೇಕ್ಷಿತ ಮಹಡಿ ಮೈನಸ್ ಆರಂಭಿಕ ಮಹಡಿ. ನಾವು ಬೇಲಾಳ ಕಟ್ಟಡದಲ್ಲಿ ನೋಡಿದ್ವಿ. ಈಗ ಕಳೆಯೋದು ಫಸ್ಟಿಗೆ ಆರಂಭಿಕ ಕೊಠಡಿಯಿಂದ ಅಪೇಕ್ಷಿತ ಕೊಠಡಿಗೆ ಹೋಗೋದಕ್ಕೆ ಏನು ಚಲನೆ ಆಗುತ್ತೆ ಅದು ಆನ್ಸರ್ ಆಗುತ್ತೆ. ಇದು ಮೈನಸ್ಸು ವ್ಯವಕಲನದಲ್ಲಿ. ಕೂಡೋದ್ರಲ್ಲಿ ಉತ್ತರನೇ ಅಪೇಕ್ಷಿತ ಮಹಡಿ ಆಗಿರುತ್ತೆ. ಆರಂಭಿಕ ಮಹಡಿ ಪ್ಲಸ್ ಎಷ್ಟು ಚಲನೆ, ನಾವು ಎಲ್ಲಿಂದ ಆರಂಭಿಸಿದ್ವಿ ಎಷ್ಟು ಚಲನೆ ಮಾಡಿದ್ವಿ ಅಲ್ಲಿಗೆ ಅಪೇಕ್ಷಿತ ಮಹಡಿಗೆ ಹೋಗಿ ತಲುಪ್ತೀವಿ. ಇದು ಕಳೆಯೋದು ಅಲ್ಲ, ಕೂಡೋದನ್ನು ಕಳೆಯೋದನ್ನು ಕೂಡೋದು ಹೇಗೆ ಅದನ್ನು ನಾವು ಪರಿವರ್ತಿಸ್ಬೋದು ಅಂತ. ಈಗ ಒಂದು ಸಂಖ್ಯಾ ರೇಖೆ ಮೇಲೆ 2ರಿಂದ ಆರಂಭಿಸಿದರೆ -3ಕ್ಕೆ ಹೋದರೆ ಎಷ್ಟು ನಾವು ಚಲಿಸ್ತೀವಿ ಅಂತ. ಈಗ ಉದಾಹರಣೆಗೆ ಈಗ 2ರಿಂದ ನಾವು -3ಕ್ಕೆ ಹೋಗ್ತದೀವಿ ಅಂದರೆ ಎಷ್ಟು ಚಲಿಸ್ತೀವಿ? ಹಿಮ್ಮುಖ ಚಲನೆ ಆಗಿರೋದ್ರಿಂದ ಮೈನಸ್ಸು ಎಷ್ಟು ಚಲನೆ, ಎಷ್ಟು ಹೆಜ್ಜೆಗಳಾಗ್ತದೆ? 1 2 3 4 5 ಹೆಜ್ಜೆಗಳಲ್ಲಿ ನಾವು ಮುಂದುವರಿತೀವಿ. ಹಂಗಾಗಿ ನಾವು ಸಂಖ್ಯಾರೇಖೆಯನ್ನು ಗಮನಿಸಿದರೆ ನಮಗೆ -5 ನಡೆಗಳ ಅಗತ್ಯವಿದೆ ಅಂತ ಗೊತ್ತಾಗ್ತದೆ. ಅಂದರೆ -3ರಲ್ಲಿ ನಾವು 2ನ್ನು ಕಳೆದ್ರೆ -5 ಅಂತಂದೇಳಿ ನಮಗೆ ಒಂದು ಕಳೆಯೋ ಒಂದು ಹೇಳಿಕೆಯನ್ನು ಬರಿತೀವಿ. ಇದೇ ಎರಡನೇ ವಿಧಾನ ಏನಪ್ಪ ಅಂದರೆ 2ರಿಂದ -3ರವರೆಗಿನ ನಡೆಯನ್ನು 2 ಭಾಗ ಮಾಡ್ತೀವಿ. 2ರಿಂದ 0ವರೆಗಿನ ಚಲನೆ, 2ರಿಂದ 0ವರೆಗಿನ ಚಲನೆ ಎಷ್ಟು ನಡೆಗಳು? 2 ನಡೆಗಳು. ಹಿಂದಕ್ಕೆ ಹೋಗ್ತಾ ಇರೋದ್ರಿಂದ ಮೈನಸ್. ಅದೇ 0ಯಿಂದ 3ಕ್ಕೆ -3ಕ್ಕೆ ಹೋಗ್ತಾ ಇದ್ದೀವಿ, ಹಿಮ್ಮುಖ ಚಲನೆ -3. ಇದನ್ನು ನಾವೇನು ಮಾಡ್ತೀವಿ? -3 ಪ್ಲಸ್ -2. ಮೊದಲೇ -2ರಷ್ಟು ಚಲಿಸಿದ್ವಿ, ಆಮೇಲೆ -3ರಷ್ಟು ಚಲಿಸಿದ್ವಿ. ಇದನ್ನು ಕೂಡ್ತೀವಿ. -2ರಷ್ಟು ಹೋದ್ವಿ, -3ರಷ್ಟು ಹೋದ್ವಿ. ಟೋಟಲ್ ಎಷ್ಟು ಹೋದ್ವಿ? -5ರಷ್ಟು ಹೋದ್ವಿ. ಹಂಗಾಗಿ ನೋಡಿ, ಇದರಲ್ಲಿ ಸಂಕಲನ, ಇದು ವ್ಯವಕಲನ, ಎರಡು ಸೇಮ್ ಆಯಿತು. ಅಂದರೆ ಸಂಕಲನವನ್ನು ವ್ಯವಕಲನವಾಗಿ ಪರಿವರ್ತಿಸ್ಬೋದು, ವ್ಯವಕಲನವನ್ನು ಸಂಕಲನವಾಗಿ ಪರಿವರ್ತಿಸ್ಬೋದು. ನೋಡಿರಿ, ಇಲ್ಲಿ ಏನಿದೆ? ಕಳೆಯಲಾಗುತ್ತಿರುವ ಸಂಖ್ಯೆಯನ್ನು ಅದರ ವಿಲೋಮದೊಂದಿಗೆ ಬದಲಿಸಿ ನಂತರ ಕೂಡಬಹುದು. ಕಳೆಯಲಾಗುತ್ತಿರುವ ಸಂಖ್ಯೆ ಯಾವುದು? +5. ಅದರ ವಿಲೋಮ +5ರ ವಿಲೋಮ ಯಾವುದು? -5. -5 ಮಾಡಿ ಅದನ್ನು ಕೂಡ್ಬೋದು. ಇದು ಕಳೆಯಲಾಗುತ್ತಿರುವ ಸಂಖ್ಯೆ +5, ಇದರ ವಿಲೋಮವನ್ನು ನಾವು ಕೂಡಬಹುದು. ಅಂದರೆ ವ್ಯವಕಲನವನ್ನು ಸಂಕಲನವಾಗಿ ಪರಿವರ್ತಿಸಿ ನಾವು ಮಾಡ್ಬೋದು. ಅದೇ ರೀತಿ ಕೂಡುತ್ತಿರುವ ಸಂಖ್ಯೆಯನ್ನು ಅದರ ವಿಲೋಮದೊಂದಿಗೆ ಬದಲಿಸಿ ನಂತರ ಕಳೆಯಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ್ತಿರ್ತಕ್ಕಂಥ ಸಂಖ್ಯೆ +2. +2ನ್ನ ವಿಲೋಮ, ಅದರ ವಿಲೋಮ ಅಂದರೆ -2. -2 ಮಾಡಿ ಅದನ್ನು ಕಳಿಬಹುದು. ಈ ರೀತಿ ಅದಕ್ಕೆ ಇಲ್ಲಿ ಉದಾಹರಣೆಗಳು ಕೊಟ್ಟಿದ್ದಾನೆ. ಕಳೆಯೋವೆಲ್ಲ ಕೂಡೋ ಲೆಕ್ಕಗಳಾಗಿ ಮಾಡಿದ್ದಾನೆ. ಸೇಮ್ = ಕೊಟ್ಟಿದ್ದಾನೆ, ಸಮ, ಇದಕ್ಕೂ ಸಮ ಅಂತ. +7ರಲ್ಲಿ +5ನ್ನು ಕಳಿಬೇಕು. ಇದನ್ನು ನಾವೇನು ಮಾಡ್ತೀವಿ? ಕೂಡೋ ಲೆಕ್ಕವಾಗಿ ಪರಿವರ್ತನೆ ಮಾಡ್ತೀವಿ. ಕಳೀತಕ್ಕಂಥ ಸಂಖ್ಯೆಯನ್ನು ಅದರ ವಿಲೋಮ ಬರ್ಕೊಂಡು +5 ಇರೋದು -5, ಅದೇ ವಿಲೋಮ. +5ರ ವಿಲೋಮ -5. +5 -5 ಮಾಡ್ಕೊಂಡಾಗ ನಾವು ಕೂಡಬಹುದು. +8ನ್ನು -8 ಮಾಡಿದಾಗ ಕೂಡಬಹುದು. ಅಂದರೆ ಕಳೆಯೋ ಲೆಕ್ಕ ಕೂಡೋ ಲೆಕ್ಕವಾಗಿ ಮಾಡಬಹುದು. ಅಂದರೆ ಚಿಹ್ನೆ ಬದಲಾಯಿಸಬೇಕು. -2 ಇರೋದು +2 ಮಾಡ್ಕೊಂಡ್ವಿ, ಇಲ್ಲೂ ಕೂಡ ಕಳೆಯೋದನ್ನು ಕೂಡೋದು ಮಾಡ್ಕೊಂಡ್ವಿ. ಹೀಗೆ ನಾವು ವ್ಯವಕಲನವನ್ನು ಸಂಕಲನವಾಗಿ ಮಾಡ್ಕೋಬಹುದು, ಸಂಕಲನವನ್ನು ವ್ಯವಕಲನವಾಗಿ ಮಾಡ್ಕೋಬಹುದು. ನಾವು ಮುಂದಿನ ವಿಡಿಯೋದಲ್ಲಿ ಟೋಕನ್ ಮಾದರಿ ಮತ್ತು ಸಂಕಲನಕ್ಕಾಗಿ ಟೋಕನ್ಗಳ ಬಳಕೆಯನ್ನು ಮಾಡೋಣ ಮಕ್ಕಳೇ. ಇದು ಹೇಗೆ ಅರ್ಥ ಆಯಿತು ಅನ್ನೋದನ್ನು ಸ್ವಲ್ಪ ಕಾಮೆಂಟ್ನಲ್ಲಿ ತಿಳಿಸಿ ಮಕ್ಕಳೇ.